ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಾಲ್ ಸೂಪ್ ಅಂತೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಬೆನ್ನೋವು, ಸೊಂಟ ನೋವು, ಹಾಗೆ ಮಂಡಿ ನೋವು ಇದ್ರೆ ಅಂತೂ ತುಂಬಾನೇ ಒಳ್ಳೇದು ಸೂಪ್ ಮಾಡಿ ಕುಡಿಯೋದ್ರಿಂದ. ಹಾಗೂ ಬಾಣಂತಿಯವರಿಗಂತೂ ತುಂಬಾನೇ ಒಳ್ಳೇದು. ನಮ್ಮ ಕಡೆ ಎಲ್ಲ ಬಾಣಂತಿಯರಿಗೆ ಈ ತರ ಮಾಡಿ ಸೂಪ್ ಮಾಡಿ ಕೊಡ್ತಾರೆ. ಆ ಮಕ್ಕಳಿಗೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ. ತಿಂಗಳಲ್ಲಿ ಒಂದ್ಸಲಿ ಆದ್ರೂ ಇದನ್ನ ಕುಡಿಬೇಕಾಗತ್ತೆ. ನಾನಿಲ್ಲಿ ನೋಡಿ ಒಂದು 4 ಕಾಲು ತಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ತಗೊಂಡು ಬಂದಿದ್ದೀನಿ. ಮತ್ತೆ ಜೊತೆಗೆ ಒಂದು ಸುಮಾರು ಸಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ ಕೂಡ ಇದನ್ನ. 4 ಕಾಲಿದೆ ಇದು. ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ನಾನಿಲ್ಲಿ ಈಗ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಕು. ಜಾಸ್ತಿ ಎಣ್ಣೆ ಹಾಕೊಳಕ್ ಹೋಗ್ಬಾರ್ದು. ಎಣ್ಣೆ ಹಾಕೊಂಡು ಕುಕ್ಕರ್ಗೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಜಾಸ್ತಿ ಎಣ್ಣೆ ಹಾಕಿಲ್ವಲ್ಲ ಹಾಗಾಗಿ. ಇವಾಗ ಸ್ಪ್ರೆಡ್ ಆದ್ಮೇಲೆ ಕುಕ್ಕರ್ ಕೂಡ ಕಾದಿದೆ. ಇವಾಗ ಕಾಲ್ನೆಲ್ಲ ಕುಕ್ಕರಿಗೆ ಹಾಕೊಳ್ಳೋಣ. ಹಾಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು. ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳೋಣ. ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಇದೆರಡನ್ನು, ಉಪ್ಪು ಮತ್ತೆ ಅರಿಶಿನ ಪುಡಿ ಎರಡನ್ನು ಹಾಕಿ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಸುಂಡಿಸ್ಕೋಬೇಕಾಗತ್ತೆ ಎಣ್ಣೆಲಿ. ಎಣ್ಣೆ ಏನು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕೆಂದ್ರೆ ಸೂಪ್ ಕುಡಿಬೇಕಾದ್ರೆ ಎಣ್ಣೆ ಇರುತ್ತೆ, ಹಾಗಾಗಿ ಜಾಸ್ತಿ ಯೂಸ್ ಮಾಡೋದೇನು ಬೇಡ. ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಸುಂಡಿಸ್ಕೋಬೇಕಾಗತ್ತೆ. ಸುಂಡಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ನೆನೆಯುವಷ್ಟು ನೀರನ್ನ ಹಾಕೊಳ್ಳೋಣ. ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಇದನ್ನ ಒಂದು 1 ಲೀಟರ್ ಆಗೋಷ್ಟು ನೀರು ಇಲ್ಲಿ ಹಾಕೊಂಡಿದ್ದೀನಿ ಕೂಡ ನಾನು. ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಲಿಡ್ ಮುಚ್ಕೊಂಡು ಒಂದು 6 ರಿಂದ 7 ವಿಷಲ್ ಕೂಗಿಸ್ಕೊಳ್ಳೋಣ ಇದನ್ನ. 7 ತುಂಬಾ ಲೇಟ್ ಬೇಯೋದು ಇದು, ಹಾಗಾಗಿ ಒಂದು 7 ವಿಷಲ್ ಕೂಗಿಸ್ಕೊಳ್ತೀನಿ. 7 ವಿಷಲ್ ಕೂಗಿಸ್ಕೊಳ್ಳೋಣ. ಜೊತೆಗೆ ಇವಾಗ ಇದಕ್ಕೊಂದು ಸಿಂಪಲ್ ಆಗಿರೋ ಖಾರ ರೆಡಿ ಮಾಡ್ಕೊಳ್ಳೋಣ. ಅದು ವಿಷಲ್ ಆಗ್ತಾ ಇರಲಿ ಅಲ್ಲಿವರೆಗೂ. ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಆಮೇಲೆ ಚಕ್ಕೆ ಲವಂಗ ಒಂದೊಂದು 3 ಹಾಕೊಂಡಿದ್ದೀನಿ. ಸೋಂಪು ಕಾಳು 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸಾಕು. ಆಮೇಲೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಹಾಕೊಂಡಿದ್ದೀನಿ. ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ. ಜೊತೆಗೆ ಅರ್ಧ ಈರುಳ್ಳಿ, ಆಮೇಲೆ 1 ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಆದಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳದ್ದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು. ಆಗಿದೆ ಕೂಡ. ಈಗ ಒಂದು 10 ನಿಮಿಷ ತಣ್ಣಗಾಗ್ಬಿಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇಲ್ಲಿ. ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಸಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ. ಈ ಹದದಲ್ಲಿ ರುಬ್ಕೋಬೇಕಾಗತ್ತೆ. ಇದನ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಕೂಡ. ಇದು ನೋಡಿ, ಈ ಹದದಲ್ಲಿ ರುಬ್ಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಣ್ಣ ಆಗ್ಲಿ ತುಂಬಾ ದಪ್ಪ ಆಗ್ಲಿ ರುಬ್ಬಕ್ ಹೋಗ್ಬಾರ್ದು. ಮೀಡಿಯಂ ಆಗಿ ರುಬ್ಕೋಬೇಕಾಗತ್ತೆ. ಇವಾಗ ಅದನ್ನ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕುಕ್ಕರ್ ಕೂಡ ಒಂದು 7 ವಿಷಲ್ ಆಗಿ ತಣ್ಣಗಾಗಿದೆ. ತೆಗಿತಾ ಇದ್ದೀನಿ ನೋಡಿ. ಇವಾಗ ಬಿಸಿ ಕೂಡ ಇದೆ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ಬೇಯಿಸ್ಕೋಬೇಕು. ಹಾಗಾಗಿ ಇವಾಗ ರುಬ್ಬಿರೋ ಮಸಾಲೆ ಕೂಡ ಇದ್ರೊಳಗೆ ಹಾಕೊಳ್ಳೋಣ. ಎಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ನೀರು ಹಾಕೊಂಡು ಜಾರ್ ತೊಳೆದು ಹಾಕೊಳ್ತೀನಿ. ನೀರು ಕೂಡ ಹಾಕೊಂಡು ಇವಾಗ ಇದನ್ನ ಒಂದ್ಸಲ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಈ ಟೈಮಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕಾಗತ್ತೆ. ಹಾಗಾಗಿ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಇದಿನ್ನೂ ಬೆಂದಿಲ್ಲ, ಇನ್ನೂ ಚೆನ್ನಾಗಿ ಬೇಯಬೇಕು. 7 ವಿಷಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ ನೋಡಿ. ಸೂಪು ಸ್ವಲ್ಪ ಗಟ್ಟಿ ಇದೆ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೋಬೇಕಾಗತ್ತೆ. ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜೊತೆಗೆ 1.5 ರಿಂದ 2 ಲೀಟ್ರ್ ಆಗೋಷ್ಟು ನೀರನ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಅದು ರೋಸ್ಟ್ ಮಾಡೋ ಟೈಮಲ್ಲಿ. ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ ನೋಡಿ. ನೀಟಾಗಿ ತಿರುಗ್ಕೊಳ್ತೀನಿ.
ಜೊತೆಗೆ ಇವಾಗ ಉಪ್ಪು ಕೂಡ ಹಾಕೊಂಡು ಇನ್ನೊಂದ್ಸಲ ತಿರುಗಿಸ್ಕೊಳ್ತೀನಿ ಚೆನ್ನಾಗಿ. ಇದನ್ನ ತಿರುಗಿಸ್ಕೊಂಡು ಲಿಡ್ ಮುಚ್ಕೊಂಡು ಇನ್ನೂ ಒಂದು 7-8 ವಿಷಲ್ ಇದನ್ನ ಚೆನ್ನಾಗಿ ಕೂಗಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕೂಗಿಸ್ಕೊಳ್ಳೋಣ. ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೆ ಬೇಗ ಕೂಗುತ್ತೆ ವಿಷಲು, ಬಟ್ ಅದೆಲ್ಲ ಬೇಯೋದಿಲ್ಲ ಚೆನ್ನಾಗಿ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಇನ್ನೂ ಒಂದು 8 ವಿಷಲ್ ಓಡಿಸ್ಕೊಳ್ತೀನಿ. ನೋಡಿ 8 ವಿಷಲ್ ಆಗಿತ್ತು. ಕುಕ್ಕರ್ ಕೂಡ ತಣ್ಣಗಾಗಿದೆ, ತೆಗ್ದಿದ್ದೀನಿ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ ಇದು ಸೂಪು. ತುಂಬಾನೇ ಸೂಪರಾಗಿ ರೆಡಿ ಆಯಿತು. ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು. ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಬೇಡ, ಸಿಂಪಲ್ ಆಗಿ ಇಷ್ಟೇ ಪದಾರ್ಥಗಳನ್ನು ಹಾಕಿ ಸೂಪ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಳುಗಳು ತೆಗೆದು ಬೇಕಾದ್ರೆ ಸಾಂಬಾರು ಕೂಡ ಮಾಡ್ಕೋಬೋದು, ಇಲ್ಲ ಬೇಡ ಅನ್ನೋರು ಹೀಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊಂಟದ ನೋವಿಗೆ, ಮಂಡಿ ನೋವಿಗೆ ತುಂಬಾನೇ ಒಳ್ಳೆಯದು. ಬಾಣಂತಿಯರಿಗಂತೂ ತುಂಬಾನೇ ಒಳ್ಳೆಯದು. ಮಕ್ಕಳಿಗೂ ಕೊಡಬೇಕು. ಆರೋಗ್ಯನೂ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ ರೆಸಿಪಿ ಇದು. ಈ ಕಾಳು ಸೂಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೇ ಇದು ಕಾಳು ಸೊಪ್ಪು. ತುಂಬಾನೇ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯವಾದಂಥದ್ದು ಇದು. ಆದಷ್ಟು ಮಾಡಿಕೊಂಡು ಕುಡಿಬೇಕಾಗತ್ತೆ. ಇಷ್ಟೇ ನೋಡಿ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.